ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಒಂದು ಹರ್ಬಲ್ ಟೀ, ಕಣ್ಣಿನ ಆರೋಗ್ಯಕ್ಕೆ ಅನುಕೂಲವಾಗುವಂಥ ಒಂದು ಹರ್ಬಲ್ ಟೀ ಅಂತ. ಸೊ ಯಾಕೆ ಈ ಹರ್ಬಲ್ ಟೀನ ಹೇಳ್ತಾ ಇದ್ದೀವಿ ಅಂತಂದರೆ, ಬಹಳಷ್ಟು ಮಂದಿ ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವ್ರಿಗಿರ್ಬೋದು, ಸೊ ಈ ಹಾಲಿನ ಜೊತೆ ಕಾಫಿ ಟೀ ಅಲ್ಲದೆ ಇದ್ರೂ ಕೆಲವೊಂದು ಅಂದರೆ ಹಾರ್ಲಿಕ್ಸ್ ಇರ್ಬೋದು, ಬೋರ್ವಿಟಾ ಇರ್ಬೋದು, ಆ ಥರದ ಪೌಡ್ರ್ಗಳನ್ನು ಹಾಕಿ ಕೊಡೋದು ಉಂಟು. ಸೊ ಈ ಕಣ್ಣಿನ ಸಮಸ್ಯೆಗಳು ಬಂದಾಗ ಅಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಅಜೀರ್ಣತೆ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಮೆಟಬಾಲಿಸಮ್ ಏನು ಅಂತ ಅದು ತುಂಬ ಮಂದ ಆಗಿರುತ್ತೆ. ಅದಕ್ಕೋಸ್ಕರನೇ ನೋಡಿ, ಈಗ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಸೊ ಅಥವಾ ರೊಮಟೈಡ್ ಆರ್ಥರೈಟಿಸ್ನಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕಣ್ಣಿನ ಸಮಸ್ಯೆ ಬರ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಮೆಟಬಾಲಿಕ್ ಡಿಸಾರ್ಡರ್ ಅಂತಲೇ ಹೇಳ್ತೀವಿ. ಮೆಟಬಾಲಿಸಮ್ ಎಲ್ಲಿ ಕಡಿಮೆ ಆಗಿರುತ್ತೋ ಅಲ್ಲಿ ನಮಗೆ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಮೆಟಬಾಲಿಸಮ್ ಆಲ್ರೆಡಿ ಕಡಿಮೆ ಇದ್ದಾಗ ಈ ಥರ ಅಂದರೆ ಯಾವುದಾದ್ರೂ ಪೌಡ್ರ್ಗಳನ್ನು ಹಾಕಿ ನಾವು ಕುಡಿಯುವಂಥ ಹಾಲು ಏನಿದೆ ಅದು ಕೂಡ ನಮ್ಮ ಅಗ್ನಿ ಏನಿದೆ, ಪಿತ್ತ ಏನಿದೆ, ಅದನ್ನು ಕಡಿಮೆ ಮಾಡುತ್ತೆ. ಅಂದರೆ ಡೈಜೆಸ್ಟಿವ್ ಪವರ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವ ಥರದ ಹಾಲನ್ನು ಕುಡಿಬೇಕು ಅಂತ ಈಗ ನಾವು ನಿಮಗೆ ತೋರಿಸ್ಕೊಡ್ತೇವೆ. ಹರ್ಬಲ್ ಟೀಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹಾಲು, ಧನಿಯಾ ಪುಡಿ, ಅರಿಶಿನ, ಹಿಪ್ಪಲಿ ಪುಡಿ, ಬೆಲ್ಲ. ಇಲ್ಲಿ ನಾವು ಮೊದಲನೇದಾಗಿ ತಗೊಳ್ತಾ ಇರ್ತಕ್ಕಂಥದ್ದು 1 ಕಪ್ಪಿನಷ್ಟು ಹಾಲನ್ನು ತಗೊಳ್ತಾ ಇದ್ದೇವೆ. ಈ 1 ಕಪ್ ಹಾಲಿಗೆ ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸೋಣ. ಅಷ್ಟೇ, ಹಾಲು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ನೀರನ್ನು ಸಮೇತ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದಕ್ಕೆ 1/4 ಚಮಚದಷ್ಟು ಧನಿಯಾ ಪುಡಿ, ಹಾಗೆ 1/4 ಚಮಚದಷ್ಟು ಅಥವಾ 2 ಚಿಟಿಕೆಯಷ್ಟು ಅರಿಶಿನ, ಹಾಗೆ 1-2 ಚಿಟಿಕೆಯಷ್ಟು ಹಿಪ್ಪಲಿ ಪುಡಿಯನ್ನು ಸೇರಿಸ್ತಾ ಇದ್ದೀವಿ. ಈಗ ನಾವು ಮೆಟಬಾಲಿಸಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹಿಪ್ಪಲಿ ಪುಡಿನೇ ಯಾಕೆ ಇಲ್ಲಿ ಸೇರಿಸಿದ್ದೀವಿ, ಬ್ಲ್ಯಾಕ್ ಪೆಪ್ಪರ್ ಯಾಕಲ್ಲ ಅಂತಂದರೆ, ಈ ಮೆಟಬಾಲಿಕ್ ಡಿಸಾರ್ಡರ್ನಲ್ಲಿ ಥೈರಾಯ್ಡ್ ಸಮೇತ ಒಂದು. ಈ ಥೈರಾಯ್ಡ್ ಸಮಸ್ಯೆ ಬರಬಾರ್ದು ಅಂತಿದ್ರೆ ಈ ಹಿಪ್ಪಲಿ ಪುಡಿ ಬಹಳಷ್ಟು ಸಹಾಯ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಅಡುಗೆ ಮನೆಯಲ್ಲೇ ಈ ಹಿಪ್ಪಲಿ ಪುಡಿ ಇರ್ತಿತ್ತು. ಬ್ಲ್ಯಾಕ್ ಪೆಪ್ಪರ್ ಬದಲಾಗಿ, ಕಾಳುಮೆಣಸಿನ ಬದಲಾಗಿ ಹಿಪ್ಪಲಿಯನ್ನು ಬಹಳಷ್ಟು ಮಂದಿ ಯೂಸ್ ಮಾಡ್ತಿದ್ರು. ಈಗಲೂ ಕೂಡ ಓನ್ಲಿ ಟ್ರೆಡಿಷನಲ್, ಸ್ವಲ್ಪ ಅಂದರೆ ವಯಸ್ಸಾದಂಥವರು ಹಿಪ್ಪಲಿನ ಯೂಸ್ ಮಾಡ್ತಾರೆ. ಆದರೆ ಬಹಳಷ್ಟು ಮಂದಿ ಯಂಗ್ಸ್ಟರ್ಗಳಲ್ಲಿ ಈ ಹಿಪ್ಪಲಿ ಅಂದರೆ ಏನು ಅನ್ನೋದೇ ಮರೆತು ಹೋಗಿದೆ. ಸೊ ಈ ಹಿಪ್ಪಲಿನ ನಾವು ದಿನನಿತ್ಯ ಅಡುಗೆನಲ್ಲಿ ಉಪಯೋಗಿಸೋದ್ರಿಂದ ಥೈರಾಯ್ಡ್ ಬರದೇ ಇರೋ ಹಾಗೆ ಸಮೇತ ತಡಿಬೋದು. ಅದರೊಟ್ಟಿಗೆ ಆಗಲೇ ಹೇಳ್ದಾಗೆ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಮೇತ ಇದು ತುಂಬ ಸಹಾಯ ಮಾಡುತ್ತೆ. ಹಾಗೆ ಆಯುರ್ವೇದದ ಪ್ರಕಾರ ಹೇಳೋದಾದರೆ, ಯಾವುದೇ ಥರದ ಈ ಹಾಲನ್ನು ಕುದಿಸುವಂಥ ಮಾಡೋದು ಏನಿದೆ ಅದನ್ನು ಕ್ಷೀರಪಾಕ ಅಂತ ಹೇಳ್ತೀವಿ. ಸೊ ಈ ಕ್ಷೀರಪಾಕವನ್ನು ಮಾಡಬೇಕಾದ್ರೆ ಯೂಶ್ವಲಿ ಎಷ್ಟು ಪ್ರಮಾಣದ ಹಾಲನ್ನು ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸ್ತೀವಿ. ಆ ನೀರಿನ ಅಂಶವೆಲ್ಲವೂ ಆವಿಯಾಗೋವರೆಗೂ ಕುದಿಸ್ಬೇಕಾಗತ್ತೆ. ಇಲ್ಲ ಸಿಂಪಲ್ಲಾಗಿ ಹೇಳೋದಾದರೆ, ಮನೆಯಲ್ಲಿ ಟೀ ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರ. ಸೊ ಆ ಪೌಡ್ರನ್ನ ಹಾಕಿ ನಾವು ತುಂಬ ಹೊತ್ತು ಅದನ್ನು ಕುದಿಸ್ಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಆವಿಯಾದ ನಂತರ ಅದನ್ನು ನಾವು ಸೋಸ್ಕೊಂಡು ಕುಡಿಬೋದು. ಸೊ ಇಲ್ಲಿ ನಾವು ಅಂದರೆ 1/4 ಚಮಚದಷ್ಟೇ ಅಥವಾ 2 ಚಿಟಿಕೆ ಅಷ್ಟೇ ನಾವೆಲ್ಲ ಪುಡಿ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಸಮೇತ ಕೊಡ್ಬೋದು. ಈಗ ಇದು ಚೆನ್ನಾಗಿ ಕುದ್ದಿದೆ. ಒಂದು ವೇಳೆ ಡಯಾಬಿಟಿಸ್ ಇಲ್ಲ ಅಂತಂದರೆ ಅಥವಾ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಬೆಲ್ಲವನ್ನು ಇಲ್ಲಿ ಸೇರಿಸ್ಬೋದು. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಬಾದಾಮ್ ಮಿಲ್ಕ್ ಕುಡ್ದಷ್ಟೇ ಟೇಸ್ಟಿಯಾಗಿರುತ್ತೆ ಇದು. ಒಂದು ನೆನ್ಪಿಟ್ಕೊಳ್ಳಿ, ಕಣ್ಣಿನ ಆರೋಗ್ಯ ಅಂತಂದರೆ ಸೊ ಬರೀ ಸ್ಪೆಕ್ಸ್ ಹಾಕ್ಕೊಳ್ಳೋದಲ್ಲ. ಸೊ ನಮ್ಮ ಡೈಜೆಷನ್ ಪವರ್ ಏನಿದೆ, ಗಟ್ ಕ್ಲೆನ್ಸಿಂಗ್ ಏನಿದೆ ಅದನ್ನು ಕೂಡ ಮಾಡಬೇಕು. ಸೊ ಈಸಿಲಿ ಡೈಜೆಸ್ಟಬಲ್ ಫುಡ್ ಹಾಗೆ ಡೈಜೆಷನ್ನ ಇಂಪ್ರೂವ್ ಮಾಡುವಂಥ ಆಹಾರವನ್ನು ನಾವು ಸೇವಿಸ್ತಾ ಹೋದರೆ ಕಣ್ಣಿನ ಸಮಸ್ಯೆ ಏನಿದೆ ಅದನ್ನು ಖಂಡಿತವಾಗಿಯೂ ಬರದೇ ಇರೋ ಹಾಗೆ ತಡಿಬೋದು.